ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. ರಮಣಿ ಇರ್ತಾನಪ್ಪ ಅದಕ್ಕೆ ಅದನ್ನು ಅವ್ರಿಗೆ ರಮಣಿ ಅವ್ರಿಗೆ ಒಟ್ಟು ಶಿವ ಮಾಡುವವರಿಗೆ ನಿನ್ನ ಲೈನಕ್ಕೆ ಬರ್ತಾರೆ ಇಲ್ಲೂ ನಾನು ಕುದುರಿ ಗದ್ದಿಗೆ ಏರ್ಬೇಕಾದ್ರೆ ನಿನ್ನ ನೆನಪು ತೆಗಿಲಾರ್ದ ಇರೋದು. ಮತ್ತು ನಾನು ನಿನ್ನ ನುಡಿ ಮರ್ತಿಲ್ಲ. ಅವ್ರಿಗೊಟ್ಟು ನಾನು ಕಣ್ಣಿಗೆ ಕಾಣಕತ್ತಿಯಲ್ಲ, ಅವ್ರಿಗೊಟ್ಟು ಕಣ್ಣಿಗೆ ಕಾಣೋ ಮಾಡ ಏನ್ ಹೇಳಕತ್ತೇನ ರಮಣಿಗ? ನಿನ್ನ ಹೆಸರು, ನಿನ್ನ ಪವಾಡ ಕೆಡಿಸುವಂತ ಶಿಷ್ಯಾರನ್ನ ಮಾಡ್ಕೊಂಡೆಪ್ಪ ಅಂತ ಕೇಳಕತ್ತೇನವ ನಾನು. ನಿಮ್ಮ ತಲೆ ಬೀಳು ಮಠ ಚಲೋ ಮಾಡುವುದು ಇದ್ರ ಕರೆಕ್ಟ್ ನನ್ನ ದಾರ್ಯಾಗ ತುಳಿಬೇಕು. ಅಲ್ಲಿ ಇಲ್ಲಿ ಆತು ಅಲ್ಲಿ ಆತು ಕೂಡಿದ ಜನದಾಗ ನನ್ನ ಸ್ಥಾನದಾಗ ತಂದಿ ಮಗಳು ಯಾವ ತರ ಆಟ ಆಡಿದ್ರಪ್ಪ ನೀವು. ನಾ ಎಲ್ಲ ಯಾರ ತಪ್ಪು ನೋಡ್ತಿರ್ತೀನಿ. ನಾನು ಈ ತರ ಮಾಡಿದ್ರ ನನಗದು ನಡೆದಿಲ್ಲ. ನೀವು ಸೇವಕರು ಹೆಂಗಿರ್ಬೇಕ, ಬಂದಂತ ಭಕ್ತನ ಅಗ್ದಿ ಬೆಲ್ಲ ಇರ್ಲಿಕ್ಕೂ ಬೆಲ್ಲದಂತ 2 ಮಾತು ಹೇಳಿ ಸಂಭಳಿಸಿ ನಿಧಾನ ಮಾಡಿ ಕಳಿಸ್ಬೇಕನ್ನೋ ಇದ್ರ ನನ್ನ ಸೇವೆ ಮಾಡ್ರಿ. ಮತ್ತ ನನ್ನ ಹೆಸರು ಕೆಡಿಸೋದು ನಿಮ್ಮ ಮನಸ್ಸಿನಾಗಿದ್ರ ಅದು ನೀವು ಏನ್ ಹಾಕಿರೋ ನಾನು ಹೇಳುವುದು ಒಡದ. ಇದು 1 ವಾರ 2 ವಾರ 1 ತಿಂಗಳ 2 ತಿಂಗಳ ಹೇಳಕತ್ತಿಲ್ಲ. ನಿಮ್ಮ ಭವಿಷ್ಯ ಬೀಳೋ ಮಠ
ನನ್ನಲ್ಲಿಂದ ಹೆಬ್ಬಳ್ಳಿ ದೊಡ್ಡ ಲಾಲ್ ಸಾಬೋಲಿಲಿಂದ ಏನಾರ ಒಂದ ಕೀರ್ತಿ ನೀವು ಪಡ್ಕೋಬೇಕನ್ನೋದು ಇದ್ರ ನಿಷ್ಠುರ್ಲಿಂದ ನಿಯತ್ನಿಂದ ಸ್ವಚ್ಛ ಮನಸ್ಸಿನಿಂದ ನಾನು ಗದ್ದಿಗೆ ಹತ್ರಿ ನನ್ನ ದರ್ಗಾದ ಒಳಗ್ ಬರ್ರಿ ನಾನು ಶಿವ ಇಲ್ಲಿಕಂದ ಹತ್ತಕ್ ಹೋಗ್ಬೇಡ್ರಿ, ನನ್ ಸನ್ಯಾಕು ಬರಕ್ ಹೋಗ್ಬೇಡ್ರಿ. ಕೂಡಿದ ಜನ ಅಂದಿಂದಾಗ ಬರುದಪ್ಪ, ಅದನ್ನ ಅಲ್ಲೇ ಒಬ್ರಿಗೆ ಕೇಳಿದ್ರೆ ಒಬ್ರಿಗೆ ಕೇಳಿಲ್ದಂಗ ಚೂಟ್ ಹಾಕ್ಬೇಕು. ಏನಂದ್ ಬೂದಿ ತಗೊಂತೀನಿ ನೋಡ್ ತಗೋ, ಏನ್ ಬಂದ್ರು ತರ್ಕೊಂತೀನಿ ನಾವು ನಿನ್ ಶಿವನ ಮಾಡ್ತೀನಿ ಜೀವ ಇರೋವರೆಗೂ. ಆಶೀರ್ವಾದ ಮಾಡ ಕ್ಷಮಿಸು. ಈಶ್ವರ್ ಗೌಡನ್ಲಿಂದ ಕೆಟ್ಟು ಈ ಶಬ್ದ ಹೊರಬಾರ್ದು. ಯಾಕೆ ಈಶ್ವರ್ ಗೌಡ ಹೇಳ್ರಿ ನಿನ್ನೆ ಹುಬ್ಬಳ್ಳಿ ಯಾರಿಬ್ಬರು ಹೆಣ್ಣು ಮಕ್ಕಳು ವಸ್ತಿ ಬಂದ್ರು. ಯಾರು ನೋಡ್ರಿ ಅಲ್ಲೇ ನಿಂದ್ರಿ, ಅಲ್ಲೇ ನಿಂದ್ರಿ. ಅವ್ರಿಗೆ ಹೇಳ ಹಿಂದೂ ಮಂದಿ ಆಕಿ ಗಂಡ ಕುಡಿತಾನಂತೇಳಿ ಗಂಡನ್ನ ನಾಯಿಕಿನ್ನ ಕಡಿ ಮಾಡಿ ಈಕಿ ಹೊರಗೆ ಹಾಕ್ಯಾಳ. ಹೌದಲ್ರಿ ಅಮ್ಮ ಮಾತಾಡ್ರಿ. ನನಗ ಎಲ್ಲೇ ಪತಿ ಇರುತ್ತಾ ಇರ್ತೈತಿ. ನಾವು ಒಂದೇದ್ದು ಹೆಬ್ಬಳ್ಳಿ ದೊಡ್ಡ ಲಾಲ್ ಸಾಬೋಲಿ ಹೆಣ್ಣು ಮಕ್ಕಳ ತಂದೆ. ಹೆಣ್ಣು ಮಕ್ಕಳ ತಂದಿ ಏನ್ ಮಾಡಿದ್ರು ಒಪ್ಕೊಂತಾನ ನಮಗ ಅಂತೇಳಿ ಮಾಡಿದ್ರ ಇಷ್ಟು ನಾ ಸಹಿಸ್ಕೊಳ್ದಿಲ್ಲ. ಧಕ್ಕೆ ತಿಂತಾರ. ಮುತ್ತೈದೆ ಶಾವಂತ್ರಿ ಈಗ ನಿನಗೆ ಎಷ್ಟು ಕಿಮ್ಮತ್ ಮತ್ತೆ ನಿನ್ನ ನಾನು ಆಟ ಆಡ್ಸಿದ್ನಿ ಅಂದ್ರ ಸೌಭಾಗ್ಯ ಕಳ್ಕೊಂತಿ. ಜಗತ್ತದೊಳೋ ಯಾರೋ ಹೆಣ್ಣು ಮಕ್ಕಳಲ್ಲಿ ಗಂಡ ಅಂದ್ರೇನ ದೇವ್ರು. ಆ ನಿಯತ್ತ ನನ್ನ ಹತ್ರ ಇದ್ರೆ ಬರ್ರಿ. ಅವ ಎಂತಾವ್ ಇದ್ರು ಕೂಡ ಅವನ್ ಪಾದ ತೊಳ್ಕೊಂಡು ನೀರು ಕುಡಿಬೇಕು. ಗಂಡನ ದೇವ್ರ ಅಂತ ನಡಿಬೇಕು. ಅಂದ್ರ ಅದು ಯಾವ ದೇವ್ರ ನಿಮ್ಮ ಹತ್ರ ಪತಿ ಹೊತ್ತ ಧರ್ಮ ನಿಷ್ಠೂರ್ ಇತ್ತಪ್ಪ ಅಂದ್ರ ನಿಮ್ಮ ಗಂಡ್ರನ್ನ ನಿಮ್ಮ ಎಳಿಗೆ ತರ್ತಿರ್ತಾರ. ಮತ್ ನೀವ ಕೊಕ್ಕಿ ಬಿದ್ರ ವ್ಯಾಪಾರಿಗೆ ಹೊಂದಿಲ್ಲ. ಹೇಳ್ರಪ್ಪ ಆಕಿಗೆ ಕರ್ಕೋಣ, ನಾನು ಬೂದಿ ನಂಬಿ ನಡ್ಕೋಣ ಅಜ್ಜಿ ಹೇಳ್ಯಾನ ರಾತ್ರಿ. ಆ ತರ ಮಾಡನ್ನ ಸಾಲಗಾರ ಈಶ್ವರ್ ಕೂಡ 110 ರೂಪಾಯಿದಂಗ ಗಂಡನ ಇಕ್ಕಿ ಸಾಲ ತೆಗ್ಸಾಳ. ಅವ್ರ ಸಾಲಗಾರ ಮನಿಗೆ ಮಗ ತಾಯಿ ಮಗ ಎಲ್ಲಿ ಕೆಲಸ ಮಾಡ್ತಾರ ಅಲ್ಲಿಗೆ ಬೆನ್ನತ್ತೆ. ಮತ್ತೆ ಹೆಬ್ಬಳ್ಳಿ ಅಜ್ಜ ನಾ ಕೊಡು ಮಠ ದುಡುದು ಕೊಡು ಮಠ ಗಂಡ ಹೆಂಡತಿ ದುಡುದು ಕೊಡು ಮಠ ಸಾಲಗಾರನ್ನ ಒಟ್ಟು ಕಾಟ ಕೊಡು. ಮೊದಲಿನ ಗಂಡ ದೇವ್ರು ಅಂತೇಳಿ ಅಪ್ಪ ಆ ಕೆಲಸ ನಾ ಮರುದಿವಸ ಮಾಡ್ತೀನಿ. ಕೊಡಪ್ಪ ಆ ಮುಸಲ್ಮಾನ್ ಹೆಣ್ಮಾಳಿ ಒಂದು ಕೊಡು. ಆಕಿದು ಒಂದ ರೀತಿ
ಹ್ಞೂ ಸಾಲ ಮಾಡಿ ಮನಿ ಅಂಗಡಿ ಕೂಡ ಕೀಲಿ ಹಾಕಿ ಬಂದಾಳ ಆಕಿ. ಹೌದಲ್ರಿಮ್ಮ? ಹೌದು ಅಂತ ನಮ್ ಬೂದಿ ನಂಬಣ್ಪ ಅಮಾಶಿ ಬಂದ ಆಶೀರ್ವಾದ ಕಾಯಿ ಒಯ್ಯಣ್ಣ. ಈಗ ಅಮಾಶಿ ಹತ್ತ ಮಗ್ಗ ಈಗೇನು ಕನ್ಯಾದ ಬಗ್ಗೆ ಬಗ್ಸ್ಯಾರ ಅದು ಇದರಾಗೈತಿ, ಅದನ್ನು ಸುದ್ದಿ ಮಾಡ್ತೇನೆ. ಇವ್ರನ್ನ ಅವ್ರ ಊರಾಗ ಕಾಲು ಊರಿ ಬಾಳೆ ಮಾಡುವಂಗ ಆಶೀರ್ವಾದ ಮಾಡ್ತೀನಿ. ನಾನು ಬುದ್ಧಿ ನಂಬಿ ನಡ್ಕೊಂಡು ಕೊಟ್ಟಿವ್ರಿ ಸರ್. ಈ ಬಳ್ಳಾರಿ ಗಂಡ ಹೆಂಡತಿ ಬಂದಾರ ನೋಡ. ಬಳ್ಳಾರಿ ಅಲ್ಲಿ ನಿಂದ್ರಿ. ನಿಮಗೂ ಅರ್ಥ ತಿಳಿಸಿ ಹೇಳ್ಯಾನವ. ಹೇಳ್ಯಾನಿಲ್ಲ ರಾತ್ರಿ. ಮತ್ತ ಆ ತರ ಮಾಡ್ಕೋದು ಆ ತರ ನಡ್ಕೋದು ಆಗತ್ತಾನೆ ಇಲ್ಲ. ನಡ್ಕೋ ಇವನ್ನ ಮೊದಲ್ ನಿನ್ನ ಮನೆಗೆ ನಿನ್ನ ಊರಿಗೆ ಹೋಗಿ ಕರ್ಕೊಂಡು ಹೋಗ್ತೀರಿ. ಆಸ್ತಿ ಮಾರಕ್ ಹೋಗ್ಬೇಡ್ರಿ. ಆಸ್ತಿ ಮಾರಕ್ ಹತ್ತಿರಲ್ಲ ಅದನ್ನೇನೋ ಬ್ರಾಂಡಿ ಶಾಪ್ ನೀನ್ ನೆರ್ಸು ಹೊತ್ನಾಗ ನಿನಗ ಎಲ್ಲಾದು ಬಾಟಿ ಗುಪ್ಪು ಕಟ್ಟಿ ಮಾಟ ಮಾಡಿ ಕಟ್ಟಿ ಹೋಗದ. ಅದನ್ನ ಕಡಿಗೆ ಮಾಡ್ಕೊ. ಕಡಿಗೆ ಮಾಡ್ಕೊಂಡ ನಾನು ಮುಂಗ ಹೇಳಿದ್ ಕೇಳ. ಅದು ಯಾರಿಂದ? ನಿನ್ನ ಹೆಂಡತಿಲಿಂದ. ನಿನ್ನಿಂದ ಏನಾಗುದಿಲ್ಲ. ಯಾಕಿಂದ ನೀ ಯಾವ ಪವಾಡ ಮಾಡಿದ್ರು ಏನ್ ಮಾಡಿದ್ರು ಕೋಟಿ ಗಂಟೆ ಹಾಳು ಮಾಡಿದ್ರು ಎಲ್ಲಿ ಬಿದ್ರು ನನ್ನ ಪತಿ ನನ್ನ ಗಂಡ ಅಂತೇಳಿ ಆಕಿ ತಗೊಂಡ್ಬಂದು ನಿನ್ನ ಜೋಪಾನ ಮಾಡ್ಯಾರಿಲ್ಲ. ಮಾಡ್ಯಾರಿಲ್ಪ ಆಕಿ ಹತ್ರ ಏನ್ ನೋಡಿದ್ರು ಐಶ್ವರ್ಯ ಆಕಿ ನೋಡಿ ನೀಡವ್ ನಾನು. ಅದು ಒಂದು ಕಂಟಕ ಮಾಟದ ಮುಂದ ದೇವ್ರ ಆಟನು ನೆಡುದಿಲ್ಪ. ತಪ್ಪುರ ಶಕ್ತಿ ಮಂತ್ರ ಶಕ್ತಿ ಅಷ್ಟ ಶಕ್ತಿ ಇರ್ತೈತೆ ಅದ್ರಾಗ. ಅದನ್ನೊಂದು ಕಡಿಗೆ ಹಾಕೋರಿ ಹೊಡ ಪ್ರಸಾದ್. ವಿಚಾರ ಕೂಡ ಒಬ್ಬವ್ವ 4 ವಾರ 5 ವಾರ ಆತಪ್ಪ ನನ್ನ ಕಣ್ಣೆತ್ತಿ ನೋಡುವಲ್ಲಿ ನನ್ನ ಕರೆಯುವಲ್ಲಿ ಸಿಗ್ಲಿ. ಒಂದ್ ಅಮಾಸಿ ನನ್ನ ದರ್ಗಾಕ ಬಂದ ನಂದ ಆಶೀರ್ವಾದ ಕಾಯಿ ಅವ ಹೆಂಗ ಬಿಟ್ಟು ಹೋಗ್ಯಾನ. ನಾ ಹೇಳಿಕೋ ನನ್ನ ಆಶೀರ್ವಾದ ಕಾಯಿ ಅವ ಮನಿಗೆ ಓದಿದ್ರ ನಾ ಏನ್ ಮಾಡುದು ಆಶೀರ್ವಾದ ಮಾಡ್ತೀನಿ. ಈಗ ಅವಂದು ಒಂದ ಇಲ್ಲಪ್ಪ, 4 ಕಡೆ ಬೆಲೆ. ಹಿಂಗ್ ವಾಳಿದ್ರು ಬೇಲೆ, ಹಿಂಗ್ ವಾಳಿದ್ರು ಬೇಲೆ, ನಾಟಕ ಹೋದ್ರು ಬೇಲೆ, ಹಿಂದಕ್ಕೆ ಹೋದ್ರು ಬೇಲೆ. ಕೇಳ ಮತ್ತ ಕೋರ್ಟು ಕಚೇರಿ ಕಾಡ ಪೀಡಾಟ ಹೆಂಡ್ರು ಆಸ್ತಿ ಇಷ್ಟೊಳ ಎಲ್ಲ ಅದಾವ ಅವನು ಪೆಂಡಿಂಗ್. ಹೊಲ ಎಲ್ಲ ಕಸ್ಕೊಂಡ್ರಿ. ನಾ ಏನ್ ಹೇಳಕತ್ತೀನಿ, ನಾವು ನೌಕರದಾರ ಮತ್ ನೌಕರಿ ಅದಕ್ಕೂ ವಿಚಾರ ಅವಾಗ ನಾಳೆ ಅಮಾಚಿ ಬರ್ಬೇಕಾದ್ರ ಮಕ್ಕದ ಮ್ಯಾಗ ತಲಿ ಮ್ಯಾಗ ಒಂದು ಕೂದಲಿರೋದು ಹೆಂಡತಿ
ಅದು ಇಷ್ಟು ದಿವಸ ಎಷ್ಟು ವರ್ಷದ ಪ್ಯಾಂಟ್ ಐತಿ ನುಣ್ಣಗ ಹೊಲಸ ಬೋಳಿಸ್ಕೊಂಡ ಹಳ್ಳ ಅಲ್ಲಿ ಹೊಳಿ ಅಲ್ಲಿ ಮುನಿಗಿ ಅಸ್ತಿ ಉತ್ತರ ತಗೊಂಡು ನಾನು ದರ್ಗಪ್ಪ ಬಂದ ಒಂದು ಮನಿಗೆ ಒಂದು ಹೊಲಕ್ಕೆ ಆಶೀರ್ವಾದ ಕಾಯಿ ಹೋಯ್ತು 9 ಅಮಾಸಿ ತಪ್ಪದ ನನ್ನ ಮೆಟ್ಲ ಹತ್ಬೇಕು ದರ್ಗ ಕೊಡು ಪ್ರಸಾದ್ ಈಗಲ್ದ ತಾಪತ್ರೆ ತಪಸ್ಸು ಯಾರ ದುಡಿಕೆ ಹಂಗೈತೆ ಅದನ್ನ ನೋಡಿ ಕೊಡವ ನಿನ್ನ ಹತ್ರ ಸಾಧು ವೇಷನೂ ಐತಿ ಪತಿತನೂ ಐತಿ ಸ್ವಾಮಿಗಳತನೂ ಐತಿ ಹುಡುಕುರ್ದು ಐತಿ ಹಡಕರ್ದು ಐತಿ ಕುಡಿದಿಲ್ರಿ ವಿಚಾರ ಕೂಡ ಯಾವ್ದೋ ದೇವ್ರಿಗೆ ಕೈ ಮುಗಿಬೇಕಾದ್ರೆ ಹಿಂಗ್ ಮುಗದಾನವ ಎದಿಲೆ ಯಾವ್ದಂದ್ರೆ ಇಲ್ಲಿ ಯಾಕೆ ಹೇಳಿ ಇದಿತ್ತು ಅವ ಹೆಂಗ ಬಗ್ತಾನ ನಾ ಹಂಗ ಅವನಂತೆ ಆ ಬಗ್ಗೆ ಅವನು ಕೆಲಸ ಮಾಡ್ಕೊಡ್ತೀವಿ ನೋಡೋಣ ಈ ದೇವ್ರಿಗೆ ಏನ್ ಗೊತ್ತಾಕತಿ ನಾ ನೆಡುದು ನಾ ಊಟ ಮಾಡುದು ನಾ ಅಡ್ಡಾಡುದು ನೀವು ತಿಳ್ಕೊಂಡ್ರಿ ಅಷ್ಟು ನೀವು ತಿಳ್ಕೊಂಡಷ್ಟು ಸರಳ ಅಲ್ಲ ನಾನು ಬಾಂಬೆಲೆ ಇದ್ದ ಬಂದ್ ಕರ್ನಾಟಕದಾಗ ನೆನಿಬೇಕಾದ್ರೆ ಹೆಂಗಿದ್ದೇನೆ ಲೇಪಕ್ಕ ಕರ್ನಾಟಕದಾವ ಅಲ್ಲ ಈ ಕುಷ್ಟಿಗೆ ಒಬ್ಬ ಸರ್ವೆ ಮಾಡ್ತಾನಂತ ಸರಿಯಾಗಿ ವರ್ಕೂನು ಮಾಡುವಂಗ ಆಗೋಲ್ದ ಕಣ್ಣ ನಿನಗೆ ಅದ್ ಏನ್ ಹೇಳಪ್ಪ ಆ ತರ ಮಾಡ್ಸ್ಯಾರಪ್ಪ ಒಂದು ತಾಯ್ತ ಮಾಡಿ ಕೊಡ್ಬೇಕು ಅದ್ರ ಕೂಡ ಒಂದು ವಸ್ತು ಬರ್ತೈತಿ ಅವು ಮಾಡಿಸ್ಕೊಂಡು ಹೋಗು ನಾ ಎಲ್ಲಿ ಅಂತೀನಿ ನಾನು ಇಡು ತಾಯ್ತ ನೀ ಕಟ್ಕೋ ಅದ ನಿಮಗೆ ಹೇಳ್ಬೇಕಾದ್ರ ನಾವು ವಾರ್ನಿಂಗ್ ಮಾಡಿಂದನ ಅವ ನಿಮಗೆ ಹೇಳ್ತಾನ ಅವನ್ ಸ್ವಂತ ಬುದ್ಧಿಲಿ ಹೇಳುದಿಲ್ಲ ಹೆಂಗ ಒಂದು ವಯಸ್ಸ ಆಕತಿ ಇನ್ನ ಕರ್ಬಾಯಿ ಚಾಲು ಆಗತ್ತ ಬಾಳ ಎತ್ತರ ಯಾಕಂದ್ರೆ ಅವ್ರ ರಾಜ್ಯನ ಶಕ ಐತಿ ಕುಡು ಕುಸನಪ್ಪನ ಶಕ ಮೊಹರಂದಾಗ ನಾನು ಜಾತ್ರೆ ಮಾಡ್ಬೇಕಾದ್ರೆ 24 ತಾಸು ಮಗಿ ಗಂಟೆ ಕುಡುದು ನನ್ನ ಜೀವ ಮಾಡ್ತಿದ್ದ ನಾನು ಹೊರ್ತಿದ್ದ ಇಡೀ ಊರ ಇದರ ಬಂದ್ರ ಪಾನ್ ದಾರಿ ಬಿಡ್ತಿದ್ರ ಅವ್ರು ಹಂಗಾಕತಿ ನಂಬಿ ಮಾಡ್ಕೋರಪ್ಪ ಆಶೀರ್ವಾದ ಕಾಯಿ ಹೋಯಿ ನೀನು ಮಾನ್ಯ ಅಮಾಚಿ ಬಂದು ಓದಿಲ್ಲ ಹೌದನ ಮನಿ ಓಪ್ಲಿಂಗ್ ಮನಿ ಕೊಡೋ ಪ್ರಸಾದ್ ಸಂಬಂಧ ಇಲ್ರಿ ಹಾಗೆ ಮಾಡ್ಕೊಂಡ್ರಿ ಕೈ ಕಟ್ಟಬೇಕಂತ ಮಾಡಿ ಏನಪ್ಪ ನಂದ ಯಾಕೆಪ್ಪ ಕೈ ಕಟ್ಟಿ ಕಟ್ಕೊಂಡು ನಿಂದ್ರಬಾರ್ದ ನಾನು ಮುಂದ ನಡಿ ನುಡಿ ನೋಡಿರಿಲ್ಲ ಹೇಳ್ಬೇಕೇನು ಮಾಡ್ಕೊಂಡ
ಟೀಚರು ಹೇಳ್ರಿ ಸರ್. ಈಕಿ ಗಂಡನು ಈಕಿ ಅಂತಿಲ್ಲ. ಇವಾಗ ಅಡ್ರಿಮ್ಮ ಹೌದಂತ ಹೆಣ್ಮಗಳಿಗೆ ಹೇಳ ನೋಡ್ರಿ ಇಕ್ಕಟ್ಟ ನೋಡ್ರಿ 5 ಅಮಾವಾಸ್ಯೆ ಅಂತೂ ನನ್ನ ದರ್ಗಾ ಹತ್ಬೇಕು. ನಾ ಹೇಳೋದು ಆಶೀರ್ವಾದ ಕಾಯಿ ಹೋಗ್ಬೇಕು. ನನ್ನ ಬೂದಿ ನಂಬಿ ನಡ್ಕೋಬೇಕು. ಇಕ್ಕಟ್ಟ ಅಜ್ಜಾರಿಗೆ ಗದ್ದಿಗೆ ಮುಗುದಿಂದ ಬೆಟ್ಟಾಗಿ ಅವ್ರು ಏನಂತಾರ ಅದನ್ನ ಕೇಳ್ಕೊಂಡು ಹೋಗು. ಮತ್ತೆ ಇಲ್ಲಿ ಸಭದಾಗ ಒಡೆದು ಹೇಳಂದ್ರೆ ಅದನ್ನು ಹೇಳ್ತೇನೆ. ಸ್ವಲ್ಪ ಕೊಡು. ಒಬ್ಬ ಕೇರ್ ಚಾರ್ಟೇಜ್ ಬಂದಾನ. ಅಲ್ಲಿಂದ ಅವು ಎಷ್ಟೋ ವರ್ಷ ಆದ್ರೂ ಪರ್ಮನೆಂಟ್ ಆಗಿಲ್ಲ ಅಂತ. ಹೌದನ್ರಿ ಹೌದು ಅದನ್ನು ಕೂಡ ಒಂದು ತೈತ ಮಾಡಿಸುವನ್ನ ಮಾಡಿಸ್ಕೊತೀರಿ ಮಾಡಿಸ್ಕೊತೀರಿ ಅಮಾಚಿಗೆ ಬಂದ ಮನೆಗೆ ಇಲ್ಲ ಹೊಲಕ್ಕೆ ಹೊಲ ಇದ್ದೆ ಆಶೀರ್ವಾದ ಕಾಯಿ ಹೋಯ್ತು. ನಾನು ಬೂದಿ ನಂಬಿ ನಡ್ಕೊಂಡು ಅವನು ಪರ್ಮನೆಂಟ್ ಆಗುವ ಏ ಮುದೋಳ ನೀವು ಹೊತ್ತಿಗೆ ಬರಿಬೇಡ್ರಿ. ಈ ತಾಳಿಕೋಟಿ ಕಡೆ ಯಾರು ಬಂದ ನೋಡು ಒಂದು ಹೆಣ್ಣು ಮಗಳು ಕರ್ಕೊಂಡು ಅವ್ರಲ್ರಿ ಈ ಹೆಣ್ಣು ಮಗುವಿಂದು 7 ವರ್ಷ ಆಗಾಕ್ ಬಂದೈತಿ ಲಗ್ನ. ಒಂದು ಮಗುನು ಆಯ್ತಪ್ಪ. ಹೌದ್ರಿ ಹೌದಲ್ರಿ ಇದ್ರೂ ಕೂಡ ಚಂದ್ರು ಮಕ್ಕಳು ನನ್ನ ಹೆಂಡತಿ ಅನ್ನೋದು ಈಕೆ ಸನೇಕಿಲ್ಲ, ಮಾತಿಲ್ಲ, ಫೋನ್ ಇಲ್ಲ. ಈಕೆ ಅಲ್ಲಿ ಹೋದಾಗ ಈಗ ಬಾಳ ದಿವ್ಸ ಇರುವುದಿಲ್ಲ ಅನ್ನೋ ಗೊತ್ತಾಯ್ತ. ಅವಾಗ ಬಾಳ ದಿವ್ಸ ನಿಂದ್ರಲಂಗ ಆ ತರ ಹಾಕಿ ಅವ್ನ್ ಕೂಡ ಜೇಂತದಪ್ಪ ಮಠ ಮಾಡ್ಸ್ಯಾಳ. ಅದಕ್ಕ ಈಗ ಬಲ್ಬಾರ ಅಂದ್ರೆ 2 ದಿವಸ 3 ದಿವಸ ಇರ್ತಾಳ. ಆಕಿ ಕೂಡ ಒಟ್ಟು ಚಂದಾಗಿದ್ದು 3 ದಿನಕ್ಕೂ ಹೊರಗೆ ಹಾಕಿದ್ರೆ ಮತ್ತೆ ನಾ ಪರಂದಾಳ ಹಾಕಿನಲ್ಲ ಅನ್ನೋ ಬುದ್ಧಿ ಐತಿ. ಹೌದ್ರಿ ಹೌದಂತ್ರಿ ಹೇಳ್ರಿ ಇವ್ರನ್ನ ಮಾಡ್ಸಿದ್ದೈತಿ. ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ತೀರಿ ಅಜ್ಜಾರನ್ನ ಕರ್ಕೊಂಡು ಹೋಗಿ ಅಲ್ಲಿ ನೋಡಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕಲ್ರಿ. ನಿನ್ನ ಮಗಳು ಹೌದಲ್ಲ, ನಿನ್ನ ಮಗಳ ಗಂಡ ನಿನ್ನ ಅಳಿಯ ನಿನ್ನ ಮನೆ ಒಳಗ್ ಬರ್ಬೇಕಿಲ್ಲ. ಅವ್ರಿಗೆ ಸಂಬಂಧ ಇಲ್ಪ ಅದ. ನೀ ಮಾಡ್ಕೋಬೇಕದನ್ನ. ನಿನ್ನ ಮಗಳದು ಶುದ್ಧ ಆಗ್ಲಿ ಅಂದ್ರ ಕರ್ಕೊಂಡು ಹೋಗ್ರಿ. ಈಗತ್ತೋ ಇಲ್ಲ ಈಗ ಹೇಳ್ರಿ. ನಾ ಗದಿ ಮ್ಯಾಗ ನಿಂತಾಗ ನಾನ್ ನಾಳೆ ಕರ್ಕೊಂಡು ಹೋಗ್ರಿ ಅಂತೀನಿ. ಆದ್ರ ಅದನ್ನ ಗಾಡಿ ಒಂದಿಲ್ಲಪ್ಪ. ಸಮಸ್ಯೆ ಇದೆ. ಬಾಡಿಗೆ ಕಾರ್ ಕೊಟ್ಟು ಕಳ್ಸಿದ್ರ ನಾಳೆ ಕರ್ಕೊಂಡು ಅವರು ನಿನ್ ನೋಡಿ ನಿನ್ ಕೂಡ ಬಂದಾರ. ಅವ್ರಿಗೂ ಕಲ್ಯಾಣ ಆಲಿಪ್ಪ. ಅವ್ರಿಗೆ
ಹೇಳ ಅರ್ಜುನ್ ಗಾಡಿ ಬಂದಿಂದ ಕರ್ಕೊಂಡು ಹೋಗೋಣ ಅಂದ್ರೆ ಹಂಗ ಮಾಡ. ಇಲ್ಲ ಅಂದ್ರೆ ನಾಳೆ ಕರ್ಕೊಂಡು ಹೋಗೋಣ ಅಂದ್ರೆ ನಾಳೆ ಕರ್ಕೊಂಡು ಹೋಗೋಣ. ಜೋಡಿ ವಿಚಾರ ಮಾಡಿ ಸ್ವಲ್ಪ ಕೊಡ. ಚಬ್ಬಿ ಯಾವ ಬಂದ ನೋಡ. ಚಬ್ಬಿರಿ ಯಾರು ನೋಡ್ರಿ? ಚಬ್ಬಿರಿ ಇದು ನೋಡ್ರಿ ಎಲ್ಲಿದ್ರಿ? ಚಬ್ಬಿರಿ ಮುಂದ್ವರಿ ಅಲ್ಲಿ ಮುಂದ್ರಿ ಚಬ್ಬಿ ಅವ್ರು ಹೋಗಲ್ಲ ನೀವು ಅವರು ಆಸ್ತಿ ಸಂಬಂಧ ಹೊರ ಮನೆ ಸಂಬಂಧ ಬಂದ. ಹೌದನ್ರಿ? ಹೊಲ ಮನೆ ಸಂಬಂಧ ಬಂದವ್ರು ಯಾರು? ಹೌದು ಮಾತಾಡ. ಹೌದಾ? ಕಾಣಿಸ್ರಿ ಇಲ್ಲಿ ಇಬ್ಬರಿಗೆ ಪ್ರಸಾದ ಕೊಡ್ರಿ. ಆ ಆಸ್ತಿ ಅವಂದು ಹೊಲ ಹೊಲದ ಉತ್ತಾರ ತಗೊಂಡ್ ಅಮಾಸಿ ಬಾ. ಹೆಬ್ಬಳ್ಳಿ ಬರ್ಬೇಕ್ರಿ. ಮೊದಲು ತಕೊಂಡ ಅವನು ಇನ್ನೊಬ್ಬ ಅಮಾಸಿಗೆ ಬಂದ ಆಶೀರ್ವಾದ ಕಾಯಿ ಒಯ್ಯನ್ನು 5 ಅಮಾಸಿ ನನ್ನ ದರ್ಗಾ ಹತ್ತ ಪ್ರಸಾದ ಕೊಡ. ಲಕ್ಕೊಂಡ್ ಯಾವ ಬಂದ ನೋಡ. ಲಕ್ಕೊಂಡಿರಿ ಅಲ್ಲೇ ಇಲ್ಲ ಎದ್ದಿದ್ರಿ ಅಲ್ಲೇ ಇಲ್ಲ ಇಲ್ಲ ಏನ್ ನ್ಯಾಯ ಮಾಡಿ ತವ್ರ ಮನಿಗೆ ಹೋಗ ಅಂತಪ್ಪ. ಹೌದ್ರಿ ಬರುವಾಳು ಮನ್ಯಾಗ ಒಂದ್ ತಪ್ಪುತ್ಲೆ ಒಂದ್ ಕಾಡಾಟ ಪೀಡ ಕಾಡಾಕತೈತಂತ. ಆಶೀರ್ವಾದ ಕಾಯಿ ಓದಿ ಏನಪ್ಪ. ಮನೆ ಅಮಾಸಿ ನಿನ್ ಏನ್ ತಗೋಬೇಕಾದ್ರ ನಿಮ್ ಮನಿ ಒಳಗ ನಿಮ್ ಮಂದಿದ ಕಾರಣ ಹೌದನ? ಮತ್ತೆ ಯಾವ ದೇವ್ರು ಏನ್ ಮಾಡಬೇಕಪ್ಪ? ನೀ ಹಿರಿಯರ್ ಕೂಡ ನೀವು ಪ್ರಾಫಿಟ್ ನೀವು ಹಿರಿಯರ್ ಮನೆ ಕೂಡಿ ಕೂಡ ಏನಂತ ಈಗ ಬಾಡಿಗೆ ಮನಿ ಮಾಡು ನಾ ಬರ್ತೀನಿ ಹೌದಾನ? ಮತ್ ಏಟ್ ಬೇಕಾದ್ರೆ ಬಾಡಿಗೆ ಮನಿ ಮಾಡ್ಬೇಕಪ್ಪ. ಬಾಡಿಗೆ ಮನಿನ ಸಿಗೋಲ್ಲಪ್ಪ ಈಗ. ಮತ್ತೆ ಇವ್ರದ್ದು ಅಮ್ಮಾರ್ದ ಐತ್ರಿ, ತಂದೆ ತಾಯಿ ಸತ್ ಹೋಗ್ಲಿಪ್ಪ. ತಂದೆ ತೀರ್ಕೊಂಡ್ರಿ ಅಪ್ಪ. ತಾಯಿ ಅದಳಿಲ್ಲ? ತಾಯಿ ಅದಲ್ರಿ. ತಾಯಿನ ಮೊನ್ನೆ ಊಟ ಮಾಡೋದ್ ಬಿಟ್ಟು ಹೋಗ್ಬಿಡು ನೀನು. ತಾಯಿಗಿಂತ ಹೆಚ್ಚಿನ ಮನ್ಯಾಗ ಒಬ್ಬಾಕಿ ಪಾರ್ವತಿ ಹಚ್ಚದ. ಹ್ಞೂನ್ರಿ ಹೌದ? ಅದಲ್ರಿ. ಹೊಲ ಮಾರಿ ಎಲ್ಲಾ ಜಗಳ ಹಚ್ಚಾಳ್ರಿ ಅಪ್ಪ. ನಾ ಏನ್ ಕೇಳ್ತೀನಿ ಉತ್ತರ ಆಟ ಕೊಡು. ಹ್ಞೂನ್ರಿ ಆಕೆ ನಿಮ್ಮ ಮನ್ತಂದ ಒಳಗ ಮಿಡ್ನಾಗ ಹಾವ ಆಡ್ಸಕತ್ತಾರ. ಇದಕ್ಕೆ ಹೆಂಗ್ ಮಾಡಿಸ್ಕೊಂತೀನಿ ನೋಡು. ಪರಿಹಾರ ನಿನ್ ಕಡೆ ಮಾಡ್ಕೋ. ಅಲ್ಲಪ್ಪ ನೀ ದಾರಿ ತೋರ್ಸಿರ್ ನಾ ದಾರಿ ಕಂಡ್ಕೊಂತೀನಿ. ನಾ ಏನ್ ಮಾಡ್ರಿ? ಅಜ್ಜನ ಕರ್ಕೊಂಡು ಹೋಗಂತಂದ್ರು ಮನಿ ಇಲ್ಲ. ಮನಿ ಇಲ್ಲಪ್ಪ. ನಾ ಈಗ ಹೊರಗ ಮುಕ್ಕೊಳಕತ್ತೀನಿ ಅಪ್ಪ. ಈಗ 1 ವಾರ ಆತ ಹೊರಗ ಉಂಡಿನಿ. ಹೊರಗ ಮತ್ ನೀ ಪರಿಹಾರ ಯಾವಾಗ ಮಾಡ್ಕೊಡಪ್ಪ? ನೀ ಯಾವಾಗ ದಾರಿ ನಂಗೆ ಕೊಡ್ತೀಯಪ್ಪ ಅವಾಗ ನಾನು ಪರಿಹಾರ ಆಗುತ್ತೆ. ಒಂದ ತಾಯ್ತ ಒಂದು ವಸ್ತು ಮಾಡಿದ ವಸ್ತು ಓದ್ ಇಡಾಕನು ನಿನಗ್ ಮನಿ ಇಲ್ಲ. ಏನಿಲ್ಲಪ್ಪ. ನಾ ಹೆಂಗ್ ನಿಂತೀನಿ ಇಲ್ಲೇ ಅದು ನೋಡಪ್ಪ. ನೀನ್ ಮಾಡ್ದಾಗ ಅದನ್ನ ಅದೇ ನೋಡಿ ಹಿಂಗಾದಿ ನಾನು ದೇಶರ್ ಕೂಡ ಬರೇ ಒಂದ್ ತಾಯ್ತ ಮಾಡಿಸ್ಕೊಂಡ್ ಅದನ್ನ ಕೂಡ ಮಾಡಿಸ್ಕೊತೀರಿ? ಮಾಡಿಸ್ಕೊಂಡ ಈಗ ಅವ್ರ ಅಮ್ಮಾರ್ಗ ಮನಿ ಐತೆಪ್ಪ. ಅವ್ರು ಕೊಡವಲ್ರ. ಅವ್ರ ಮಗ್ಳು ಇದ್ದಾರ ಅದ್ರಾಗ ಇರ್ಬೇಡ ಅಂತ ಅಂತಾರಪ್ಪ. ಅದು ಮತ್ ಮನಿ ಅವ್ರ ಅಮ್ಮಾರ್ ಇರ ಅಂತಾರಪ್ಪ. ಅವ್ರ ಮಗ್ಳು ಮನಿಯಾರ ಇರ್ಬೇಡ ಅಂತಾರ. ಅದಕ್ಕೆ ಈಗ ನಾ ಏಟ್ ಹೇಳ್ತೀನಿ ಆಟ ಮಾಡ್ಕೊಂಡಿದ್ರ ಮಾಡ್ಕೊಂತೇಪ್ಪ. ಹೇಳ್ದಂಗ ಮಾಡ್ಕೊಂಡು ಮೊದಲು ಒಂದ್ ತಾಯ್ತ ಮಾಡಿಸು. ಅದೇನ್ ನೋಡುದಿರ್ಲಿ. ಈಗ ಅನ್ಕಾತ ನೀ ಮನಿನು ತುರ್ತಿನ ಮೆಟ್ಟಿಗೆ ಹುಡ್ಕಕ್ ಹೋಗ್ಬೇಡ. ಮೊದಲು ತಾಯ್ತ ಮಾಡಿಸ್ಕೋ. ಅದನ್ನ ಹಾಕೋ. ಆಮೇಲೆ ಹಿಕ್ಕಟ್ ನಾ ಎಲ್ಲ ಹೇಳ್ತೀನಿ. ಏತಿನೂ ಬರ್ತಾಳ, ಪೀಡಾನು ತಗ್ಗತ್ತ. ನಾ ಹೇಳ್ದ ಕೆಲಸ ಮಾಡ ಕೊಡೋ ಪ್ರಸಾದ್. ಹೇಳ್ರಿ ಕಾಲ್ ಮಾಡಿಸ್ಕೊಂಡ್ರಿ.
ಆಮೇಲೆ ಕುಣಿ ಆ ಕಡೆ ಎದ್ದೇಳು ಆ ಕಡೆಗೆ. ಹಿಂಗ್ ಹೋಗ್ಬಿಡು. ಅವೆಲ್ಲ ಕಾಗದ ಪತ್ರ ಅಲ್ಲಿ ನನ್ನ ಸನ್ನಿಧಿಗೆ ಬರ್ಬೇಕಪ್ಪ. ಇಲ್ಲೆಲ್ಲವು ಅಲ್ಲೇ ಆಗಲೇ ಅಂದಿಲ್ಲ ನೀನು. ಅಮಾಚಿಗೊಮ್ಮೆ ತಗೊಂಡ್ಬರ್ಬೇಕ. ನಾ ಏನ್ ಹೇಳಿನಿ, ಬೋಳಿಸ್ಕೊಂಡು ಹರ್ಕೊಂಡು ಸ್ವಚ್ಛ ಆಗಿ ತಗೊಂಬಾರ್ವ. ಎಷ್ಟಲ್ಲ ಹೇಳಿ ಪ್ರಶ್ನೆಗಾನ ನಡಿ ಹಿಂದ್ಕ. ಮುಂದೆ ಬರ್ಬೇಕು ಹಂಗವರೆಗೂ. ಮುಳುಗುಂದಾರು ಬಂದಾರ ನೋಡ. ಮುಳುಗುಂದಾರ ಎಷ್ಟು ಮಂದಿ ಎಲ್ಲಾರು ಹೇಳ್ಬೇಕು. ಮುಳುಗುಂದರ ಎಷ್ಟು ಮಂದಿ ಇದ್ರೆ ಅಷ್ಟು ಎದ್ದೇಳಿ. ಆದ್ರನ್ರಿ ಈ ಮುಂದಿಲ್ಲ ಹೆಣ್ಣು ಮಗಳ ಬಂಗಾರ ಹೋಗಿ 6 ತಿಂಗಳ 6 ವರ್ಷ ಬಂಗಾರ ಕಳ್ಕೊಂಡು 7ನೇ ವರ್ಷದಾಗ ಹೆಬ್ಬಳ್ಳಿ ಅದನ್ನ ಕೇಳಕ್ ಬಂದಾಳ. ಕೊಡ್ಸಂಗ್ ಮಾಡೋದು ಸರ್. ಓದೋರು ಕಬಲ್ ಆಗ್ಯಾರ. ಆದ್ರ ಈಕಿ ಕೂಡ ಈಗ ಹೆಂಗ ಅದಪ್ಪ ಕಬಾಯಿ ಹೆಣ್ಮಳ. ಈಕಿ ಕೂಡ ಚಾವಿ ಇಸ್ಕೊಂಡ್ರ ಟೀಜರಿ ಚಾವಿ ಇಸ್ಕೊಂಡ ಚಾವಿ ತೆಗದ ಬಂಗಾರ ತೆಗದ ಹೊಳ್ಳಿ ಕಿಲಿ ಹಾಕಿ ಚಾವಿ ಈಕಿ ಕೈಗ ಕೊಟ್ರೆ. ಮತ್ತ ಅಲ್ಲಿ ಮಟ್ಟ ಈ ಹೆಣ್ಮಗಳ ಸುಂದ ಬಡದ ನಾಯಿ ವಿಚಾರ ಗಪ್ಪನ ನಿಂತಾಳ. ಹೌದನಲ್ಲ? ಅದಕ್ಕಾಗಿ ಇಲ್ಲಿ ಏನ್ ಹೇಳಿದೆ, ಮಾತ ಮಂತ್ರದ ಅಷ್ಟು ಪೌರುಷನ್ ಇರ್ತತಿ, ಶಕ್ತಿ ಇರ್ತತಿ. ಇನ್ನೂ ಒಪ್ಪತಿ 10 ಪೈಸೆ ನನ್ನ ಶಕ್ತಿ ಕಡಿಮೆ ಮಾಡಿ ಮಾಟ ಮಾಡಿ ಕೊಡುವವರು ಮಂತ್ರ ಶಕ್ತಿ ಅದು ಎದಕ್ ಮಾಡ್ತಾರ ಅವ್ರ? ಅವ್ರು ಅದು ಮಾಡುತ್ತ ಅನ್ಸುಟ್ಟು ನನ್ನ ಮನ್ಯಾಗ ಏನ್ ಈಡಾಗೋದ್ರಿ. ಇನ್ನು ಸಾಲ ಹೆಚ್ಚಿಗೆ ಆಗುತ್ತೆ ಹೊತ್ತು ಕಮ್ಮಿ ಆಗೋದು. ನಾವು ನಗ್ತಾ ನಗ್ತಾ ಊಟ ಮಾಡೋದ ಗೊತ್ತಿಲ್ಲ. ಆ ಬಂಗಾರ ಹೆಬ್ಬಳ್ಳಿ ದೊಡ್ಡ ಲಾಲ್ ಸಭೆ ಹೇಳಿ ಹೇಳುವುದು ಏನಂದ್ರ ನೀರ್ ತಿದ್ದಿದಂಗ. ಈಗ ನಿಮ್ಮಿದ್ರಿಗೆ ಈಗಿಲ್ಲಪ್ಪ ಕೊಡ್ತೀವಿ, ನೀವು ಕೇಳಿಸ್ತೇವೆ ಈಗಿಲ್ಲಪ್ಪ ಕೊಡ್ತೀವಿ. ಹೇಳ್ಕೊಂತ ಹೇಳ್ಕೊಂತ ಅನ್ಕೊಂತ ಇಲ್ಲ ನೀನರ ಮುಳುಗ್ತಿ ಇಲ್ಲ ಅವ್ರರ ಮುಳುಗ್ತಿ. ಅದ್ರ ಆಸೆ ಬಿಡ್ಬೇಕ, ಸಿಗುದು ಅದ. ಬರುವಂಗ ಮಾರ್ಯಪ್ಪ ಅಂದ್ರ ನನಗೆ ನಿಗಲ್ ಮಾತ. ನನ್ನ ನಾಳಿಗೆ ಕೆಡ್ಸೋಕ್ ನಾ ತಯಾರಿಲ್ಲ, ಬರ್ತತ್ ಅಂತ ಹೇಳಿ. ನಾಳೆ ಬರ್ಲಿಕ್ಕಂದ್ರ ನಾನು ಅಷ್ಟ ಹೋಗ್ತಿದ್ದ. ನನಗ್ ಮುಂದೆ ನನ್ ದಾರಿ ತೋರಿಸ್ಬಿಡು ಸಾಕ್. ನನ್ ಜೀವನಕ್ ಮುಂದೆ ಸಾಕ್ಷಿ ದೊಡ್ಡ ಇದನ್ನ ಕೇಳ. ಅಮಾಸಿ 10 ಆಶೀರ್ವಾದಕ್ಕಾಗಿ ಒಯ್ 5 ಅಮಾಸಿ 10 ನನ್ನ ಬೂದಿ ನಂಬಿ ನಡ್ಕೋ ಕೊಡು ಪ್ರಸಾದ ನಡ್ಕೊಂತೀನಿ. ಅಮಾಸಿ 10 ಆಶೀರ್ವಾದಕ್ಕಾಗಿ ಒಯ್ ನಿಗುತ್ತಾನೆ ಇಲ್ಲ. ಈ ಬಳ್ಳಾರಿ ಒಬ್ಬವ ಹುಷಿಯ ಭಾಷೆನ ಸೇವೆ ಮಾಡೋಪ್ಪ. ಮೊನ್ನೆ ಅಮಾಚಿ ದಿವಸ ನನ್ನ ಎದುರಿಗೆ ಕಣ್ಣು ಕಿಸ್ತು ನೋಡಕತ್ತಿದ್ನಲ್ಲ, ಇವನ ಕುದುರೆ ಮಾಡ್ಕೊಂತದ. ಈಗ ಒಂದು ಕುದುರೆ ಐತಿ, ಆ ಕುದುರೆಗೆ ನೀಗುದಿಲ್ಲ ಅಂತೇಳಿ ಇಬ್ರು ಕೂಡಿ ಆ ದೇವ್ರು ಹೊತ್ತಿರ್ತಾರೆ. ಅದಕ್ಕ ಅವ್ ಸೇವೆ ಮಾಡೋಣ. ನೆಕ್ಸ್ಟ್ ಕುದುರೆ ಇವನ, ಯಾವುದು ದೇವಲ್ಲ ಭೂತಲ್ಲ, ದುಡ್ಕೊಂಡು ಕೊಡು ಹುಷೇನ ಭಾಷೆಯಾಗ ಹುಷೇನಿಗೆ ಬಾಯಿಲ್ಲ. ಅದೇ ಮಾತಾಡೋದಲ್ಪ
ಹೌದು ಹೌದಿಲ್ಲ ಸ್ವಾಮಿ? ಇಲ್ಲ ಅಂತೀರ ಸರ್ ಬಾಯಿಲ್ಲ ಅಂತ ಅವ್ರಿಗೆ ಬಾ ಇಲ್ಲ ನೀವು ಹೇಳಿಂದ ಬರ್ತೀರಿ ನಮ್ಗೆ ದುಡ್ಕೋ ಅಣ್ಣ ಅವ್ನ ಸೇವೆ ಮಾಡ. ಸ್ವಲ್ಪ ಆರೋಗ್ಯ ಸರಿಗಿಲ್ಲ ಸ್ವಾಮಿ, ಬೆನ್ನು ಕುತ್ತಿಗೆ ಕೈ ಕಾಲು. ಏ ನಾ ಏನ್ ಹೇಳಕತ್ತೀನಿ, 21 ದಿವಸ ಹಾಂ ಸ್ವಾಮಿ. ಆ ದರ್ಗಲ್ನಿಂದ ಹಾಂ ಮೂಕ್ ನೀರು ಮಾಡ್ಬೇಕು. 21 ದಿವಸನು ಅಲ್ಲೇ ಮಕ್ಕೋಬೇಕು, ಅಲ್ಲೇ ಬೀಳ್ಬೇಕು, ಅಲ್ಲೇ ಇರ್ಬೇಕು. ರಾತ್ರಿ ರಾತ್ರಿ ಊಟ ಸ್ವಾಮಿ? ರಾತ್ರಿ ಮೇಲೆ ಹಾಂ ಜಳಕ ಮಾಡಿ ಬಂದ ಹಾಂ ಸ್ವಾಮಿ. ಒಂದೇ ಚೆರಿಗೆ ನೀರು ತುಂಬಿಕೊಂಡ ಹಾಂ ಬಂದ ಅವ್ರಿಗೆ ಮಾರಿ ತೊಳ್ದ ಹಾಂ ಸ್ವಾಮಿ. ಊದು ಬತ್ತಿ ಲೋಬಾನ ಮೂಕಲ್ಲೇ ಮಾಡ್ಬೇಕು ನಾವು. ಈಗ ಬೆಳಗಿನ ಜಾವ ಮಾಡ್ಬೇಕು ಸ್ವಾಮಿ? ಅದಕ್ಕೆ ಮೂಕ್ ನೀರು ಅದು ಬೆಳಗಿನ ಜಾವ ಮಾಡ್ಬೇಕಾ? ಆಮೇಲೆ ಹೇಳ್ತಾರೆ. ನೆಚ್ಚಿನಾಗ ಹಾಂ ಸ್ವಾಮಿ. ಇನ್ನೊಂದು ಹಿರಣ್ಣ ಸ್ವಾಮಿ ಎತ್ತಿದ 13 ಬರ್ತದೆ ಸ್ವಾಮಿ. 3 ಗಂಟೆಯಿಂದ ಹಿಡಿದು ಎಲ್ಲಾ ಅಪ್ಪನು ಹೊರಗೆ ಬೀಳ್ತಾನ. ಹಾಂ ಸ್ವಾಮಿ. 21 ದಿವಸ ಮೂಕ್ ನೀರು ಮಾಡ. ಇನ್ನೊಂದು ಗುಡಿ ಕಟ್ತಾ ಸ್ವಾಮಿ, ಎಲ್ಲ ಹರಡ ನಾ ಏನ್ ಹೇಳಕತ್ತೀನಿ ಆಟ ಮಾಡ ಮೊದಲ ಫಸ್ಟ್ ಕೇಳ್ರಿ ಆಯ್ತು ಸ್ವಾಮಿ. ಒಂದೊಂದ ಪಾಟೂನಿಗೆ ಹತ್ತ ಹಾಂ ಇಷ್ಟು ಒಮ್ಮಕ್ಲೆ ಹತ್ತೆ ನೀನು ಇಲ್ಲ ಅದಲ್ಲ ಸ್ವಾಮಿ. ಕೊಡೋ ಬುದ್ಧಿ. ಈ ಅಜಲೆ ಹೌದು ಮುಸ್ಲಿಮ್ಸ್ ಮಂದಿ ಅರ್ಧ ಹೌದು. ದುವಾ ಮಾಡಿ ಎಬ್ಸಿದ್ನಲ್ಲ, ಹ್ಞೂ ಎದ್ದಿಂದ್ರಿ? ಇಲ್ಲ ಆಕಿನ ಅಲ್ಲೇ ಕುಂದ್ರಸ್ರಪ್ಪ. ನೀವು ಅಲ್ಲೇ ಕುಂದ್ರಪ್ಪ. ಅವ್ರ ಮನಿ ಯಾರು ಬಂದಾರ? ಅವ್ರ ಅವ್ವಾರು ಬಂದಾರ, ಅವ್ರ ಅತ್ತೆಯವರು ಮಾಮಾರು ಬಂದಾರ. ಸ್ವಸ್ಥರದಲ್ರಿ ಅತ್ತೆ ಮಾವ ಬಂದಾರ. ಆಕಿಗೆ ಗಂಡು ಗಾಳಿಪ್ಪ ದುರ್ಮರಣ ಆದದ್ದು, ಉರ್ಲ ಹಾಕೊಂಡದ್ದು. ದೇವರು ದಿನ್ರು ಯಾವುದು ಅಲ್ಲ, ಅದು ಒಡಮುಟ್ಟೈತಿ. ನಿಮ್ಮ ಮನಿಗೆ ಬರೋಬ್ಬರಿ ಕೌಪಟ್ಟು ಮಾಡಿಸಿ ಹೋಗ್ಬೇಕು. ಮಾಡಿಸ್ಕೊತೀರಿ? ಅಜ್ಜಾರನ್ನ ಕರ್ಕೊಂಡು ಹೋಗ್ರಿ. ಎಲ್ಲಾ ಕಡೆ ತಿರುಗಾಡಿ ಎಲ್ಲಾ ಕಡೆ ಎಲ್ಲಾ ರಾಶಿ ತೂರಿ ಕೈ ಬಿಟ್ರಿ ನೀವು. ಇದು ಕಡೆದ ಅಷ್ಟ ಮಾಡಿಬಿಡ್ರಿ ಈಗ. ಹೌದನ? ಇಲ್ಲಿ ಕೇಳ, ಮೊದಲ್ ಫಸ್ಟ್ ಮನಿ ಕಾಪಟ್ಟು ಮಾಡ್ಕೋಬೇಕ. ಅದ್ರ ಕೂಡ ಕಾಪಟ್ಟಿನ ಮಾಡೋ ಮುಂದನ 21 ದಿವಸ ಮೂಕ್ ನೀರ್ ಮಾಡ್ಬೇಕ. 21 ಗಜಲಿಂಬೆ, 21 ಜವಾರಿ ಹಣ್ಣು. ಮೊದಲ ಇದಿಷ್ಟು ಮಾಡಿಸ್ಕೊಳ್ಳೋದು ನಿಮಗೆ ನೀಗುತ್ತಿಲ್ಲ. ಕೌಕಟ್ ಮಾಡಿಸ್ಕೋಬೇಕ್ರಿ ಫಸ್ಟ್ ಮನಿ. ಅದನ್ನ ಕರ್ಕೊಂಡು ಹೋಗುದು ನೀಗುತ್ತ. ಕರ್ಕೊಂಡು ಹೋಗ್ಬೇಕ್ರಿ. ಅದು ಹೇಳ್ತಾರೆ ಅಲ್ಲಿ ಆಮೇಲೆ ಕೌಕಟ್ ಮಾಡಕ್ಕೆ ಹೇಳ್ತಾರೆ, ಅದು ಮಾಡ್ಕೊ. ಅದನ್ನ ಕರ್ಕೊಂಡು ಹೋಗುದು ನೀಗುತ್ತ. ಯಾವಾಗ ಕರ್ಕೊಂಡು ಹೋಗ್ತೀರಿ ನೋಡ್ಕೊ. ಕರ್ಕೊಂಡು ಹೋಗ್ರಿ. 9 ತಮಾಷೆ ನನ್ನ ದರ್ಗಾ ಹತ್ಬೇಕ. ಮೊದಲು ಮೇನ್ ಅದನ್ನ ಮನಿ ಕಟ್ಕೊಂಡ್ ಮಾಡಿಸುವ. ಅದನ್ನ ಅಮಾಸಿ ತಗೊಂಬರ್ರಿ, ಅದನ್ನೆಲ್ಲ ಹೇಳ್ತೀನಿ. ಅಲ್ಲಿ ಬಾಯಿ ಬಿಡಿಸ್ತೇನೆ, ಸ್ವಲ್ಪ ಕೊಡ. ನಾನು ಬೂದಿ ನಂಬಿ ನಡ್ಕೋ. ಕುಂದ್ರಿ, ಆಮೇಲೆ ಮತ್ತೆ ಹೇಳ್ತಾರೆ. ಕೂಡ್ರಿ ಅಣ್ಣ. ಚಲೋ ಹೇಳ್ರಿ. ನಾನು
ನನಗಾಗಲಿಲ್ಲ. ಹಾಗೆ ನೋಡು ಸಿಡ್ಲಿ ಅವ 4-5 ವಾರ ಆತ್ರು ನನಗೆ ಹೇಳುವಲ್ಲ ಅಂದ. ಯಾಕಂದಿ ನನಗ ಅವಾಗ ವಿರೋಧ ಇತ್ತು. ಈ ದೇವ್ರು ನಿಂತು ದೇವ್ರು ಹೇಳ್ತಾನಲ್ಲ ಅವಾಗ ವೈರಿ ಇತ್ತು. ಅಷ್ಟೇ ಬಗ್ಗೆ ಪ್ರಶ್ನೆ ಮಾಡ್ಯಾರ. ಅಮಾಶಿ ದಿವಸ ಹಾಗೆಲ್ಲ ಹೇಳಿಲ್ಲ. ನಿಂದು ಬೇರೆ ಇತ್ತು. ಬಾ ನೀನು ಅಮಾಶಿ ನೀನು ಒಳಗ ಜಗ್ಗ ನೊಂದುಕೊಂಡು ಜನ್ಮ ಹಿಂಡ್ಕೊಳಕೈತಿ. ಜನರಿಗೆ ತೋರ್ ಕೊಟ್ಟಿಲ್ಲ ಹಿಂದುವರೆ. ಮನ್ಸಿಗೆ ನಿನಗ ಹೌದನ ತೋ ಪ್ರಸಾದ್ ತೋ ಅಮಾಶಿ ಬಾ. ಆಶೀರ್ವಾದ ಕಾಯಿ ಹೋಗಿ ಹೊಲ ಇದ್ದರ ಹೊಲಕ್ಕೊಂದು ಮನಿಗೊಂದು ಆಶೀರ್ವಾದ ಕಾಯಿ ಹೋಗ್ಬೇಕು. 5 ಅಮಾಸಿ ನಡ್ಕೋಬೇಕು. ಬೂದಿ ನಂಬ ಬೆಳೆನೂ ಇಲ್ಲ. ನೀವು ನನ್ನ ಬೆನ್ನ ಬಿದ್ದು ನನ್ನ ಬೂದಿ ನಂಬಿ ನಡ್ಕೊಂಡ್ರಿ ಅಂದ್ರ ವರ್ವಿ ಒಬ್ಬವನು ಅವನು ಆರ್ತಿ ಸಂಬಂಧನ ಬಂದ ನೋಡು ಹೊಸ್ತಾಗಿ ಹೌದನಪ್ಪ. ಬೇಕಾದ ಕಮೆಂಟ್ ಮಾಡಕೈತೇನ ಮಾಡ್ಯಾನ. ಏನು ಕೆಲಸ ಆಗಿಲ್ಲ. ನಿನ್ ಮನಿಗೆ ಹೋಯ್ತೇನೆ. ಎಲ್ಲಿ ಹೋಯ್ತಪ್ಪ? ನಾನ್ ನಾಳೆಗೆ ಕರ್ಕೊಂಡು ಹೋಗಂತೇನೆ. ಅವ್ನ ಕಾರ್ ಇಲ್ಲ, ಬಾಡಿಗೆ ಮಾಡ್ಕೊಂಡ್ ಬರ್ತೀಯ? ಕರ್ಕೊಂಡು ಹೋಗ. ಅದು ಇಂದ ನಿನ್ನಿದಲ್ಲ. ನೀವ್ ಎಲ್ಲಿ ಹೋದ್ರು ಅಡ್ಡಾಡಿದ್ರು ಏನ್ ಮಿನಿ ಹರಿದ್ರು ಅದು ಒಂದಕ್ಕೂ ತಾಕಿಲ್ಲ. ಹೌದನ? ಇವನ್ ಕರ್ಕೊಂಡು ಹೋಗ. ಆ ತರ ಬಂದೋಬಸ್ತ್ ಮಾಡ್ಸ್ಯಾರ ಅವ್ರ. ಅಲ್ಲಿ ಬಂದು ಚೆಕ್ ಮಾಡಿ ನೋಡಿ ಅದಕ್ಕೆ ಯಾವ ತರ ಪರಿಹಾರ ಮಾಡ್ಬೇಕನ್ನೋದು ಹೇಳ್ತಾರ. ಅದನ್ನ ಮಾಡಿಸ್ಕೋಬೇಕ. ಮತ್ತ ಅದು ಖರ್ಚು ಬರ್ತತೆ. ಹೊರ ಪ್ರಸಾದ್ ಇನ್ನೂ ಹೇಳು ಬಾಳದವಪ್ಪ. ಮ್ಯಾಗಲ ನನಗ್ ಪರ್ಮಿಷನ್ ಕೊಡ್ಬೇಕಾ? ಇವೇ ಮುಂಡ್ರಿಗೆ ಮಾರುತಿ ಎಲ್ಲದೂ ಮಾಡಿಯಪ್ಪ. ಇದು ಒಂದು ಇಬ್ಬರದು ಫಸ್ಟ್ ಚಾರ್ಜ್ ಒಂದೇ ಕಡೆ ಎಂಗೇಜ್ಮೆಂಟ್ ಮಾಡುವಂಗ ಮಾಡು. ಅದು ಮಾಡೋದು ಆಗುದು ವಾಜೇಪ್ಪ. ಅದು ಹೆಬ್ಬಳ್ಳಿ ಗದ್ಗಿ ಮ್ಯಾಗ ಹೇಳಿ ಹೆಬ್ಬಳ್ಳಿ ಗದ್ಗಿ ಮ್ಯಾಗ ನಾ ಏನ್ ಹೇಳ್ತೆ ಆ ಕೆಲಸ ಇಲ್ಲಿವರೆಗೆ ಮಾಡಿಲ್ಲ. ನೀನ ಅಲ್ಲ ಅವ್ರಿಗೆ ಮನೆ ಒಳಗ ಆರಾಮ ಇದ್ದದಲ್ಲ ಅದಕ್ಕೆ ನೀ ಮಾಡಿಲ್ಲ ಅಂತ ನಾ ಹೇಳಕತ್ತೀನಿ. ಉಳ್ದು ತೋಡ್ಬೇಡಿಲ್ಲ. ಅದ ಮಾಡಿಲ್ಲ ಮಾಡಿಲ್ಲ ಮಾಡಿಲ್ಲ. ಮತ್ ನಾನು ಹೆಂಗ್ ತಪ್ಪು ಬಿಡ್ತೀನಿ? ನೀ ಹೇಳಿದಿ ಅದನ್ನ ಮಾಡ್ತೀನಿ. ಮೊದಲು ನೀ ಆ ಕೆಲಸ ಮಾಡ್ತೀನಿ. ಹೋಗ್ಬಿಡ್ತೀನಿ. ಇಲ್ಲ ಇವನ್ ಕರ್ಕೊಂಡು ಹೋಗೋ ಮತ್ತೆ ಬಿಗು ಆಗತ್ತ ಅವ್ರಿಗೆ. ಆಮ್ಯಾಗ ನನಗ್ ಮಾತಾಡ್ಬೇಕಪ್ಪ. ಹೇಳಿದ್ದಿ ಆಗ್ಲಿಲ್ಲ. ಆಯ್ತಾಯ್ತು ಹೋಗಿ ಬರ್ತೀನಿ. ಕೊಡೋ ಪ್ರಸಾದ. ಏ ಬಿಡ್ನಾಳಂತ ಏನ್ ಇವಾಗ ಏನ್ ನನ್ನ ಅವತ್ತ ದೂವ ಮಾಡಿ ಏನಂದ್ ಬಾಳ ಲಾಜದ ನೀವ ಹಕ್ಕೋ. ನಿನಗ ಗದ್ದಿಗೋಳ್ಸ್ಬೇಕ ಬಂದಾಗ ಏನ್ ಹೇಳಿ ನಾನು ಏನ ಅದ ನಿನ್ಗೊಟ್ಟ ಅಸ್ತ ಪಸ್ತ
ಇದಾದ್ರ ನಿನಗೆ ತಿಳಿಲಿಕ್ಕ ಅದಕ್ಕೆ ಫೋನ್ ಹಚ್ಚಿ ಕೇಳ್ಕೊಂಡು ಮಾಡ ಅಂತ ಹೇಳಿಲ್ಲ. ನೀ ಫೋನ್ ಹಚ್ಚಂಗಿಲ್ಲ, ಅವನು ಕೇಳಂಗಿಲ್ಲ. ಕೊಡು ಪ್ರಸಾದ್, ಆ ಬಡಿಗಾರ ಕೊಡಪ್ಪ. ಅದ್ ಹೆಂಗ ಮಾಡಿ ನಿಮ್ದು ತೋರ್ಸಿ ಬಂದನ ಆ ತರ ಕರೆಕ್ಟ್ ಅಪ್ಪ. ಇನ್ನೊಂದ್ ಏನ್ ಮಾಡ್ತಪ್ಪ ನೀ, ಮತ್ ಇದನ್ನ ಎಲ್ಲಾ ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ನೀ ಎಣ್ಣಿ ಹೊಡಿತಿ ಅಂದ್ರ ತಗೋತಿ. ಇದು ಅಂದ್ರೆ ಏನ ಬೆಂಕಿ. ನೀನು ಇವತ್ತಿನಿಂದ ನಾ ಅದನ್ನ ಮುಟ್ಟುವುದಿಲ್ಲ ಅಂತ ಹೊಳೆ ನೋಡುದಿಲ್ಲ ಅನ್ನೋ ಹಂಗ ಇಡೀ ಸಭದಾಗ ನನ್ನ ಬೂದಿ ಮುಟ್ಬಿಡ. ನೀ ಬೆಳಿದ್ದು ನಾ ಕೊಡ್ಲಿಲ್ಲ ಅಂದ್ರ ನಾನ್ ಹೆಸರು ಕರಿಬೇಕ. ಆದ್ರ ಅಮಾಶ್ ಹತ್ಬೇಕ. ಹೆಂಗಾದ್ರು ಅಜ್ಜಿ ಹೇಳ್ಯಾನ, ಬಿಗುಬಂದು ಕೊಟ್ಟಾನ ಅಂದ್ರೆ ನಂದು ಅವಶ್ಯಕತೆ ಇಲ್ಲ. ದುಡಿಮೆ ಆಗ್ಬೇಕು ನಂಗೆ. ಹೋಗು ಪ್ರಸಾದ್. ಏ ಫೋನ್ ಬಂದ್ ಮಾಡ್ತೀನಿ. ಇದ್ದೂರನ್ನಾರು ಬಂದಾರ ಆರ್ಯಾಗ ಮಂದಿ ನಡ್ಕೊಂಡಿದ್ದ. ಅಕ್ಕಿ ಆರಾಮಿದ್ದಪ್ಪ. ಇದು ಆಗ ಏನ್ ಹೇಳಿನಿ, ಒಂದ್ ಸ್ವಲ್ಪ ರಾವಿಂದ ಈಗ ಅತ್ಯಾರ ಅಮಾಸಿಲಿಂದ ಮತ್ ಚೌಕಟ್ಟು ಮಾಡಿಸ್ಕೋಬೇಕ. 21 ದಿವಸ ಮೂಕ್ ನೀರ್ ಮಾಡ್ಬೇಕು. ಈ ತರ ಮಾಡಿದ್ರೆ ಇದೆಲ್ಲ ಪರಿಹಾರ ಆಗತ್ತ. ಹೊಳ್ಳಿ ಆಸ್ಪಾಸ್ ನಿಮ್ ಮನಿ ತಂಟೆಕನೆ ಯಾವ್ದು ಬರ್ಬೋದು. ದನ ಕರ ಮೊದಲು ಮಾಡಿ ಈಗ ಒಂದ್ ಸ್ವಲ್ಪ ದನಕ್ಕೂ ಚಲೋ ಆಗ್ಯಾವು. ನೀವು ಮಾತಾಡ್ಕೊಂಡ ಈಗ ನಾ ಪಾರ್ ಮಾಡುದು ಪಾರ್ ಮಾಡ್ಕೊಂತ ನಾ ಹೇಳಿದ್ದು ಪಾರ್ ಮಾಡ್ಕೊಂತಾನ ನಿಮ್ಮಗ್ ಇಲ್ಲಿ ಮಠ ತಂದೇನೆ. ಅದು ಏನಾಗಿಬಿಟ್ಟತಿ, ನಿಮ್ಮ ಮನಿ ಶೇರಿ ಆಗ್ಬಿಟ್ಟತಿ. ಅನ್ನೋಟ್ಟು ಒಂದು ಮಾಡಿಸ್ಕೊಂಡ್ರೆ ಅದನ್ನ ಹೊರಗೆ ಹಾಕ್ತೀನಿ. ಎಲ್ಲ ತಲೆದಿಂದು ಕಲ್ಯಾಣ ಆಗುವಂಗ ಆ ಹೆಣ್ಣು ಮಗಳಿಗೆ ಆಸ್ಪಾಸ್ ಬರಲ್ದಂಗ ನಾ ಆಶೀರ್ವಾದ ಮಾಡಿ ಸ್ವಲ್ಪ ಕೊಡು. ಆ ಹುಡುಗ ಅವಾಗ ಬರೀ ಕುಡ್ತ ಹೆಚ್ಚಾಯ್ತವ. ಕುಡ್ತ ಹೆಚ್ಚೈತಿ. ಯಾವುದು ಏನೇನು ದಾರಿಲ್ಲ ಬಟ್ಟಿಲ್ಲ. ಮತ್ತ ಅವಾಗ ಆ ತರ ಮಾಡಿಸಿದ್ದೈತಿ. 5 ಅಮಾಸಿ ನನ್ನ ದರ್ಗಾ ಹತ್ತಿಸ್ಬೇಕು. ಹತ್ತಿಸ್ಬೇಕು, ಆಶೀರ್ವಾದ ಕಾಯಿ ತರ್ಬೇಕು ಹೊಲಕ್ಕ ಮನಿಗೆ. ನನ್ ಬುದ್ಧಿ ನಂಬಿದ್ರೆ ಯಾಕ ಇಲ್ಲೇ ಇದ್ದೂರಂತ ಒಲೆ ಅದನ್ನು ನಾನು ಇಲ್ಲೇ ರವ ಅದನ್ನು ಇಲ್ಲೇ ರವ. ಅವನು ಕೇಳ ಮೊದಲ ಹತ್ತಿರ ಅಲ್ಲಿ ಹೆಬ್ಬಳ್ಳಿ ದರ್ಗಾಕ್ ಬರ್ಬೇಕ್ರಿ. 5 ಅಮಾಸಿ ಬರ್ತಾರಂತ ಸರ್. ಒಂದು ತೈತ ಮಾಡಿಸುವರು ಅವಾಗ ಮಾಡಿಸ್ಕೊಂಡು ಅವನ್ ಹಪ್ಪವನ್ನ ಅದು ಹಂಗ ಮಾಡಿಸಿಕೊಡುದಿಲ್ಲ, ಕುಡಿಸಿಕೊಡುದಿಲ್ಲ. ಹಳ್ಳಿ 5 ಅಮಾಸಿ ತಪ್ಪದ ಹತ್ತನ್ನ ಅವನು ಶುದ್ಧ ಮಾಡೋನು, ಕಲ್ಯಾಣ ಮಾಡು. ಸ್ವಲ್ಪ ಕೊಡು. ಹುಬ್ಬಳ್ಳಿ ಯಾರು ಇನ್ನು ಹೆಣ್ಮಕ್ಳು ಉದಾರ ನೋಡಪ್ಪ.
ಕುಂತ್ರಿ ಹೌದಿಲ್ಲ ಆ ಮುಸ್ಲಿಮ್ಸ್ ಹ್ಞೂ ಹೆಣ್ಣು ಮಕ್ಕಳಿಗೆ ಹಂಗೆಲ್ಲ ಅದು ಹೇಳಿಲ್ಲವ ದಾರ ಕಟ್ಟೋ ಆ ಹೆಣ್ಣು ಮಗಳಿಗೆ ಅವ್ರು ಏನು ಹೇಳ್ಯಾರ ಆ ಥರ ಮಾಡೋದಾಗತ್ತಾನೆ ಮಾಡು ಅಮಾಸಿ ದರ್ಗಾ ಹತ್ತು ಆಶೀರ್ವಾದ ಕಾಯುವರಿ ನಾನು ಬೂದಿ ನಂಬಿ ನಡ್ಕೋ ಅದನ್ನ ಕಲ್ಯಾಣ ಆಗುವಂಗ ಆಗ್ಲಿಕ್ಕೂ ಅದನ್ನ ಆಗುವಂಗ ಮಾಡಿ ನೀನು ಅಮಾಸಿ ಹೆಬ್ಬಳ್ಳಿ ಹತ್ತ ಆಶೀರ್ವಾದ ಕಾಯಿ ತೊಗೊಂಬಂದು ಒಂದು ಅಮಾಸಿ ಹತ್ತ ಕಲ್ಯಾಣ ಮಾಡು ಕೊಡು ಈ ಹಣ್ಣಿಗೇರಿ ಹೆಣ್ಮಾಡು ಗಂಡ ಹೆಂಡತಿ ಬಂದರು ನೀನು ಹೌದಾ 2ನೇ ತಾರೀಕು ಬನ್ನಿ ದಿವಸ ಪೂಜೆ ಮಾಡ್ಬೇಕ ಮಾಡೋದಾಗತ್ತ ಅವತ್ ಪೂಜೆ ಮಾಡ ನಿಮ್ ಮಂದೇವ್ರ ಹೆಸರ ಪ್ರಸಾದ ನಾನು ಪ್ರಸಾದ ತಗೊಂಡ್ ಪೂಜೆ ಮಾಡ ಎಲ್ಲಿ ಮಾಡ್ತಿ ಅಂಗಡಿ ಅಮಾಚಿಗೆ ಆಶೀರ್ವಾದ ಕಾಯಿ ತಗೊಂಡು ಕಟ್ಟು ಕೊಡು ನಿನ್ನ ಗಂಡಗ ಎಲ್ಲಿ ಅದ ನಮ್ಮ ಹೆಸರೇನ್ರಿ ರಮೇಶ್ ಅಂತ ನೋಡ್ರಿ ಹೋಲ್ಬಿಡ್ರಿ ನಾ ಏನ್ ಹೇಳಿದ್ದ ತರ ಕೊಟ್ಟು ಮುಂದೆ ಆದ್ ಹೇಳೇನಿಲ್ಲ ನಿಮಗ್ ನೀಗುದಿಲ್ಲ ನಿಮ್ಮದು ಪರಿಹಾರ ಮಾಡ್ಕೊಳ್ಳೋದು ಆಗುದಿಲ್ಲ ಸಾಮ್ ದುಮ್ ನಡ್ಕೋರಿ ಆಶೀರ್ವಾದ ಕಾಯುವರಿ ಒಯ್ರಿ ನಾನು ಕರ್ಕೊಂಡು ಹೋಗು ನೀರು ನಿಮ್ದಲ್ಲ ಕರ್ಕೊಂಡು ಹೋದ್ರೂ ಆತು ಹೋಗ್ಲಿಕ್ಕೆ ಆತು ನಾನು ಬೂದಿ ನಂದು ನಡ್ಕೋರಿ ನಿಮ್ಮ ಕಲ್ಯಾಣ ಮಾಡ್ತೀನಿ ನಾನು ಈಗ ಅಮಾಸಿದಾಗ ಹತ್ತು ಇವರು